ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರುಂಧತಿ ಕಲ್ಯಾಣ ಮುಂದುವರೆದ ಭಾಗ ಇದಾಗಿದೆ. ಅಣ್ಣ, ನಾನು ಅತ್ತಿಗೆ ಜೊತೆ ಮಾತಾಡಬೇಕು ಎಂದಾಗ, ಬೇಡ, ನಾನು ಬಿಡಲ್ಲ. ನಿನ್ನೆ ತಾನೇ ಸುಕನ್ಯಾನಿಂದ ನೋವು ಮಾಡಿಕೊಂಡು ಬಂದಿದ್ದಾಳೆ. ಮತ್ತೊಮ್ಮೆ ನಿನ್ನಿಂದ ನೋವಾಗೋದು ಬೇಡ. ಆರು, ಅಲ್ಲ ರೀ, ಸ್ವಲ್ಪ ಮಾತಾಡ್ತೀನಿ, ಏನಾಗಲ್ಲ ಪ್ಲೀಸ್ ರೀ ಎಂದಾಗ ಗೀತಾ, ಅದು ಏನಿಲ್ಲ ಅಣ್ಣ, ನನಗೆ ಹರೀಶ್ ನಂಬರ್ ಬೇಕಿತ್ತು, ಅದಕ್ಕೆ. ಯಾಕೆ? ಅವನ ಮುಂದೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಕ್ಕೇನಾ? ಆಗಲ್ಲ, ನನ್ನ ಲವ್ ವಿಷಯ ಹೇಳಬೇಕು ಅಂತ, ಆಮೇಲೆ ಇದರಿಂದ ತೊಂದರೆ ಆಗಬಾರ್ದು ಅಂತ. ನಾನೆಲ್ಲ ಹೇಳಿದ್ದೀನಿ, ಗೊತ್ತಿದ್ದು ಒಪ್ಪಿಗೆ ಕೊಟ್ಟಿದ್ದಾನೆ. ಏನೋ ಗೌರವನೇ ಕೊಡಲ್ಲ. ಮುಂದೆ ಭಾವ ಆಗೋರು ಅನ್ನೋದು ಇಲ್ವಾ? ಅರ್ಜುನ್ ಗಾಬರಿಯಿಂದ ಗೀತಾ ಮುಖ ನೋಡಿದಾಗ ಅಲ್ಲಿಂದ ಗೀತಾ ಓಡುವಳು. ನಂತರ ಅರ್ಜುನ್ ವಾಪಸ್ ಕರೆದಾಗ ತಲೆ ತಗ್ಗಿಸಿ ನಿಂತಾಗ ಗೀತಾ ಮುಖ ಮೇಲೆತ್ತಿ, ನಿಜವಾಗ್ಲೂ ಒಪ್ಪಿಗೆ ಇದೆಯಾ? ಹ್ಞೂ ಅಣ್ಣ, ಇದರಲ್ಲಿ ನಂದೇ ತಪ್ಪು. ಈಗ ವಿನಯ್ ಮಾತು ಎಲ್ಲ ತಾಳೆ ಹಾಕಿದಾಗ ಅನ್ನಿಸುತ್ತೆ ಅತ್ತಿಗೆ ವಿರುದ್ಧ ಎಲ್ಲ ಪ್ಲಾನ್ ಇತ್ತು ಅಂತ. ತಪ್ಪಾಯ್ತು ಅತ್ತಿಗೆ ಅಂದಾಗ, ಹೋಗ್ಲಿ ಬಿಡು, ಒಳ್ಳೆ ಡಿಸಿಷನ್ ತಗೊಂಡಿದ್ದೀಯ, ಅದೇ ಖುಷಿ. ಅತ್ತೆಗೂ ಹೇಳಿದ್ದೀಯಾ? ಹ್ಞೂ, ಅಪ್ಪ ಅಮ್ಮನಿಗೆ ಹೇಳಿದ್ದೀನಿ. ಅತ್ತೆ, ಹರೀಶ್ ನಂಬರ್ ಇದೆಯಾ ನಿಮ್ಮ ಹತ್ತಿರ ಅಂದಾಗ, ಹ್ಞೂ ಇಲ್ಲ, ರಘು ಹತ್ರ ಈಸ್ಕೊಡ್ತೀನಿ. ಮತ್ತೆ ನಿಮ್ಮ ಕ್ಲಾಸ್ಮೇಟ್ಸ್ ಅಂದರು ಅಜಯ್ ಅಣ್ಣ. ಹ್ಞೂ ಹೌದು, ಹೈಸ್ಕೂಲ್ ಫ್ರೆಂಡ್, ಅಂದರೆ ಅಷ್ಟೊಂದು ಪರಿಚಯ ಇಲ್ಲ, ಹೇಗೆ ಅಂತ ಗೊತ್ತು. ಅರ್ಜುನ್, ನಾನು ಫೋನ್ ನಂಬರ್ ಕೊಡ್ತೀನಿ, ಹೇಗೆ ಅಂತ ನೀನೇ ಮಾತಾಡಿ ಎಲ್ಲ ಡೌಟ್ ಕ್ಲಿಯರ್ ಮಾಡು. ನಿನ್ನ ಮೊಬೈಲ್ಗೆ ವಾಟ್ಸಪ್ಗೆ ಕಳಿಸ್ತೀನಿ ನೋಡು. ಥ್ಯಾಂಕ್ಸ್ ಅಣ್ಣ ಎಂದು ಓಡುವಾಗ, ನಿಲ್ಲು, ಏನಂತ ಮಾತಾಡ್ತೀಯ ಅಂದಿದ್ದಕ್ಕೆ, ಅದೆಲ್ಲ ನಂಗೆ ಗೊತ್ತು ಎಂದು ಹೋಗುವಳು. 6, ಅವಳು ಒಂದ್ಸಲ ಲವ್ ಮಾಡಿದ್ದಾಳೆ, ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗುತ್ತೆ. ಈಗ ನಾನಿಲ್ವಾ ಸೆಕೆಂಡ್ ಹ್ಯಾಂಡ್ ಆಗಿ. ಅರ್ಜುನ್ 6 ಮುಖ ನೋಡಿ ಕಣ್ಣು ಮುಚ್ಚಿ ಛೇ ಎಂದು ಅಲ್ಲಿಂದ ಹೊರಗಡೆ ಹೋಗುವನು. ನಂತರ ಅವಳಿಗೆ ತನ್ನ ಮಾತಿನ ಹರಿವಾಗಿ, ನನ್ನ ಬುದ್ಧಿಗೆ ಒಂದಿಷ್ಟು ಸಗಣಿಯಾದರೂ ಹಚ್ಚಬೇಕು, ಬರೀ ಬೇಡವಾದದ್ದೇ ಮಾತಾಡೋದು, ಹೇಗಪ್ಪ ಇವರನ್ನ ಎದುರಿಸೋದು? ಬೇಕಿತ್ತ ನನಗೆ ಇದೆಲ್ಲ ಎಂದು ಎದ್ದು ಹೋಗುವಾಗ ಎದುರಿಗೆ ಅರ್ಜುನ್ ಕಾಫಿ ಕುಡಿಯುತ್ತಾ ಬಂದಾಗ, ಸಾರಿ, ಅದು ಹೋಗೆ, ನಾನು ನಿನ್ನ ಜೊತೆ ಮಾತಾಡಲ್ಲ. ಸಾರಿ ಕಣ್ರಿ, ತಪ್ಪಾಯಿತು, ಅಕಸ್ಮಾತಾಗಿ ಬಂದ್ಬಿಡ್ತು. ಅರ್ಜುನ್ ಅವಳ ಮುಖ ನೋಡಿ ವಾಪಸ್ ತನ್ನ ಕೆಲಸಕ್ಕೆ ಕುಳಿತಾಗ, ಎಷ್ಟೊತ್ತು ಮಾತು ಬಿಡ್ತೀರಾ, ನಾನು ನೋಡ್ತೀನಿ. ತಪ್ಪಾಯಿತು ಅಂತ ಕೇಳಿದ್ರು ಮಾತಾಡಿಸಲ್ಲ. ಊರಿಗೆ ಒಬ್ಬನೇ ರಾಜ್ಕುಮಾರನಾ? ಹೋಗಿ, ನಾನು ಮಾತಾಡಲ್ಲ ಎಂದು ಟಿವಿ ನೋಡುವಾಗ ಒಮ್ಮೆಲೆ ಚಾನಲ್ ಚೇಂಜ್ ಆದಾಗ 6, ನಾನಂತೂ ಚಾನಲ್ ಚೇಂಜ್ ಮಾಡಿಲ್ಲ, ಅದು ಹೇಗೆ ಚೇಂಜ್ ಆಯಿತು ಎನ್ನುತ್ತಾ ಮತ್ತೊಮ್ಮೆ ಚಾನಲ್ ಬದಲಾಯಿಸಿದಾಗ ಅರ್ಜುನ್ ತನ್ನ ಮೊಬೈಲ್ನಿಂದ ಮತ್ತೆ ನ್ಯೂಸ್ ಚಾನಲ್ ಹಾಕಿದಾಗ ಅಲ್ಲೇ ಕುಳಿತು ಅರ್ಜುನ್ ಮುಖ ನೋಡಿ, ಇವರೇನಾದರೂ ಚಾನಲ್ ಚೇಂಜ್ ಮಾಡ್ತಿದ್ದಾರಾ? ಆದರೆ ರಿಮೋಟ್ ನನ್ನ ಹತ್ತಿರ ಇದೆ, ಹೇಗೆ ಎನ್ನುತ್ತಾ ಮತ್ತೊಮ್ಮೆ ಹಾಡು ಹಚ್ಚಿದಾಗ ಅರ್ಜುನ್ ಮತ್ತೊಮ್ಮೆ ನ್ಯೂಸ್ ಚಾನಲ್ ಹಾಕಿದಾಗ, ಬಹುಶಃ ಟಿವಿಗೆ ಏನೋ ಆಗಿದೆ, ಯಾರಿಗೆ ಹೇಳೋದು? ಇವರು ಮಾತಾಡಿಸಲ್ಲ, ಏನು ಮಾಡೋದು ಎನ್ನುತ್ತಾ ಹೊರಗಡೆ ಹೋಗುವಳು. ನಂತರ ಅರ್ಜುನ್ ಒಬ್ಬನೇ ಜೋರಾಗಿ ನಗುವನು. ಸ್ವಲ್ಪ ಹೊತ್ತಿಗೆ ವಾಪಸ್ ಬಂದು ಮತ್ತೆ ಟಿವಿಯಲ್ಲಿ ಹಾಡು ಹಚ್ಚಿದಾಗ ಮತ್ತೆ ಅರ್ಜುನ್ ನ್ಯೂಸ್ ಚಾನಲ್ ಹಾಕಿದಾಗ ಗಟ್ಟಿ ಧೈರ್ಯ ಮಾಡಿ, ರೀ, ಟಿವಿಗೆ ಏನೋ ಆಗಿದೆ, ನಾನು ಬೇರೆ ಚಾನಲ್ ಹಾಕಿದ್ರು ಅದು ಬರೀ ನ್ಯೂಸ್ ಚಾನಲ್ ಹತ್ತುತ್ತೆ, ಪ್ಲೀಸ್ ನೋಡಿ. ನಾನು ನಿನ್ನ ಮಾತಾಡಿಸೋದು ಬೇಡ, ಟಿವಿಯಲ್ಲಿ ಹಾಡು ಹತ್ತುವಲ್ಲದು, ಅದಕ್ಕೆ ಹಾಡು ಹಚ್ಚಿಕೊಡಿ, ಮುಂದೆ ಮಾತಾಡಿಸ್ಬೇಡಿ. ಆಗ ಅರ್ಜುನ್ ಮಾತನಾಡಲಾರದೆ ತನ್ನ ಕೆಲಸ ಮಾಡುವಾಗ, ಅಯ್ಯೋ, ಹೆಲ್ಪ್ ಕೇಳಿದರೆ ಹೇಗೆ ಮಾಡ್ತೀರಾ? ಹೋಗಿ, ನಿಮ್ಮ ಟಿವಿನೂ ಬೇಡ, ರೂಮು ಬೇಡ, ನಾನಿವತ್ತು ಗೀತಾ ಜೊತೆ ಮಲಗ್ತೀನಿ ಎಂದು ಅಲ್ಲಿಂದ ಗೀತಾ ರೂಮಿಗೆ ಬಂದಾಗ ಗೀತಾ ಹರೀಶ್ ಜೊತೆ ಹೇಗೆ ಮಾತಾಡಬೇಕೆಂದು ಯೋಚಿಸುವಾಗ, ಯಾಕೆ ಇನ್ನೂ ಮಾತಾಡಿಲ್ವಾ? ಯಾಕೋ ಭಯ ಅತ್ತಿಗೆ, ನೀವು ಮೊದಲು ಮಾತಾಡಿ, ಆಮೇಲೆ ನಾನು ಮಾತಾಡ್ಲಾ ಪ್ಲೀಸ್ ಅತ್ತಿಗೆ ಅಂದಾಗ, ಸರಿ, ಫೋನ್ ಹಚ್ಚು,
ಮಾತಾಡ್ತೀನಿ ಎಂದು ಫೋನ್ ಹಚ್ಚಿ ಕೊಟ್ಟಾಗ ಹರೀಶ್ ಗೀತಾ ಎಂದು ಹಲೋ ಗೀತಾ ಎಂದಾಗ ನಾನು ಗೀತಾ ಅಲ್ಲ ಐಸಿರಿ ಮಾತಾಡೋದು ಅಂದರೆ ನಾನು ಐಸಿರಿ ಅನ್ನಲ್ಲ ಅರುಂಧತಿ ಅಂತ ಕರಿತೀನಿ. ಏ ಯಾಕೋ ಅದೇ ರೀತಿ ಕರಿ, ಆಮೇಲೆ ನನ್ನ ಹೆಸರು ಕೆಡಿಸ್ತೀರಾ. ಇಲ್ಲವೇ ಕೆಡಿಸಲ್ಲ ಅಂದರೆ ಅರುಂಧತಿ ಅಂತಾನೆ ಕರಿತೀನಿ. ಸರಿ ಕರಿ, ಹೆಂಗಿದ್ರು ಸಂಬಂಧದಲ್ಲಿ ಅಣ್ಣ ಆಗ್ತೀಯ, ನಾನು ಅಣ್ಣ ಅಂತಾನೆ ಕರಿತೀನಿ. ಹೇಗೆ? ಹಾಗೆ ಕರಿ. ಅವತ್ತು ನಯನ್ ರಘು ತಂಗಿ ಅನ್ನೋವರೆಗೂ ಹೊಡೆದಿದ್ದಾರೆ. ಇನ್ನೂ ನೆನಪಿದೆಯಾ? ಸಾರಿ ಕಣೋ, ನನ್ನಿಂದ ನಿಂಗೆ ಏಟು ಬಿತ್ತು. ಬೇಕಿತ್ತ ನಿಂಗೆ ಫಿಟ್ಟಿಂಗ್ ಇಡೋ ಕೆಲಸ? ನಯನ್ ಕಡೆಯಿಂದ ರಘುಗೆ ಹೊಡೆಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ನೀನು ಮೊದಲೇ ನಯನ್ಗೆ ರಘು ವಿಷಯ ಹೇಳಿಯಾ ಅಂತ ಗೊತ್ತಾಗಲಿಲ್ಲ ಅಂದಾಗ ಆಗ ಆರು ನಗುತ್ತಾ, ನಯನ್ ಎಲ್ಲ ಗೊತ್ತಿದ್ದು ನಿಮ್ಮ ಮುಂದೆ ನಾಟಕ ಮಾಡಿ ರಘು ಅವನು ಸೇರಿ ಹೊಡೆದರು. ಸಾರಿ ಕಣೆ, ನಯನ್ ತೀರಿಕೊಂಡರಂತೆ, ಹೋಗ್ಲಿ ಬಿಡು. ಇಲ್ಲಿ ಗೀತಾ ನಿನ್ನ ಜೊತೆ ಮಾತಾಡಬೇಕಂತೆ, ಅವಳು ಕಾಯ್ತಿದ್ದಾಳೆ, ಅವಳ ಜೊತೆ ಮಾತಾಡು ಅಂದಾಗ ಮಾತಾಡಬೇಕು. ಯಾಕೋ ಇವತ್ತು ಜ್ಞಾನೋದಯ ಆಗಿದೆ ಅಂತ ಕಾಣುತ್ತೆ. ನೋಡೋಣ ಏನು ಮಾತಾಡ್ತಾಳೆ ಅಂತ. ನೀನು ಆವಾಜ್ ಹಾಕ್ಬೇಡ, ತುಂಬ ಒಳ್ಳೆಯವಳು. ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ನಿಮ್ಮ ಅಕ್ಕನ ವಿಷಯ ಅವಳಿಗೂ ಒಪ್ಪಿಗೆ ಇದೆ. ರಘು ಎಲ್ಲ ತಿಳಿಸಿ ಹೇಳಿದ ಮೇಲೆ ಒಪ್ಪಿಕೊಂಡಿದ್ದಾಳೆ. ಹಬ್ಬ, ಹಾಗಾದರೆ ಥ್ಯಾಂಕ್ಸ್, ಸಾಕು ಅಷ್ಟಾದರೆ. ಈಗ ಗೀತಾ ಕೈಯಲ್ಲಿ ಕೊಡ್ತೀನಿ, ನೀನು ಮಾತಾಡು ಅಂದಾಗ ಸರಿ ಎಂದು ಗೀತಾ ಮಾತಾಡುವಾಗ ಹಲೋ ಹೇಳಿ ಗೀತಾ, ಏನು ಮಾತಾಡಬೇಕು ಅಂದಾಗ ಅದು ಅದು ನಮ್ಮ ಅಣ್ಣ ನನ್ನ ವಿಷಯ ಹೇಳಿದ್ದರಂತೆ. ಆಗ ಆರು ಅಲ್ಲಿಂದ ಹೊರಗಡೆ ಬರುವಳು. ಏನು ಹೇಳಿದ್ದಾರೆ? ಏನು ಹೇಳಬೇಕಿತ್ತು? ಅದು ನಾನು ಒಂದು ಹುಡುಗನ್ನ ಇಷ್ಟಪಟ್ಟಿದ್ದೆ. ಈ ವಿಷಯವಾಗಿ ಮುಂದೆ ನನಗೆ ತೊಂದರೆ ಬರಬಾರದು. ನಾನು ಮೊದಲು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅದು ವಯಸ್ಸಲ್ಲಿ ಕಾಮನ್. ಈಗ ಇಬ್ಬರು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಇನ್ಮುಂದೆ ಚೆನ್ನಾಗಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಸರಿ, ಇನ್ಮುಂದೆ ಚೆನ್ನಾಗಿ ಇರ್ತೀನಿ ಅಂತ ತಪ್ಪು ಮಾಡಲ್ಲ. ಆದರೆ ನಿಮ್ಮ ಮನೆಯಲ್ಲಿ ನನ್ನ ವಿಷಯ ಅಂದಾಗ ಅವರಿಗೆ ಹೇಳೋದು ಬೇಡ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಆದರೆ ನನಗೆ ನೀವು ಆಫೀಸ್ನಲ್ಲಿ ಹೆಲ್ಪ್ ಮಾಡಬೇಕು. ಓಕೆ, ಹೆಲ್ಪ್ ಮಾಡ್ತೀನಿ. ಅದಕ್ಕೆ ಸ್ಯಾಲರಿ ಕೊಡ್ತೀರಾ? ಕೊಡ್ತೀನಿ. ಆವತ್ತಿನ ಸ್ಯಾಲರಿ ಅವತ್ತಿಗೆ ಕೊಡ್ತೀನಿ. ಡೈಲಿ ವೇಜಸ್ ಸ್ಯಾಲರಿನಾ? ಒಂಥರ ಹಾಗೆ. ದಿನಕ್ಕೆ ಎಷ್ಟು ಕೊಡ್ತೀರಾ? 10 ಕಿಸ್ ಕೊಡ್ತೀನಿ, ಸಾಕಾ ಸ್ಯಾಲರಿ ಅಂದಾಗ ಆಗ ಗೀತಾ ಫೋನ್ ಕಟ್ ಮಾಡುವಳು. ಹರೀಶ್ ಒಬ್ಬನೇ ನಗುವನು. ರಾತ್ರಿ ಎಲ್ಲರೂ ಊಟ ಮಾಡುವಾಗ ಅರ್ಜುನ್ ಗೀತಾ ಜೊತೆ ಮಾತಾಡ್ತಾ ಏನು ಮಾತಾಡಿದೆ ಹರೀಶ್ ಜೊತೆ? ಅದು ಹಳೆ ವಿಷಯ ಹೇಳಿದೆ. ಮತ್ತೆ ಅಂದರೆ ಏನು? ಮುಂದೆ ಹೇಳು. ಕೆಲಸಕ್ಕೆ ಬಾ ಅಂದರು, ನೀನು ಅಂದೆಯಾ ತಾನೇ? ಅಂದಿದ್ದೀನಿ. ಎಷ್ಟು ಸ್ಯಾಲರಿ ಕೊಡ್ತಾರೆ? ಅದನ್ನು ಜಾಯಿನ್ ಆದಮೇಲೆ ಹೇಳ್ತಾರೆ. ಮದುವೆಗೆ ಎಲ್ಲ ತಯಾರಿ ಮಾಡ್ಕೊ. ಅಕ್ಕ ಯಾವಾಗ ಬರ್ತಾಳೆ? ಲಕ್ಷ್ಮಿ ಮದುವೆಗೆ 2 ದಿನ ಇದ್ದಾಗ ಬರ್ತಾಳೆ. ಮದುವೆ ಸಿಂಪಲ್ಲಾಗಿ ಮಾಡೋಣ ಅಂದಿದ್ದಾಳೆ. ವೆಂಕಟೇಶ್ ಒಟ್ಟಿನಲ್ಲಿ ನಮ್ಮ ಗೀತಾ ಒಪ್ಪಿದ್ದೆ ಖುಷಿ ಇವತ್ತು. ಅಪ್ಪ, ನನಗೂ ಅದೇ ಸಂತೋಷ. ನಂತರ ಎಲ್ಲರೂ ಮಲಗುವಾಗ ರೂಮಿಗೆ ಬಂದ ಸ್ವಲ್ಪ ಹೊತ್ತಿಗೆ ಆರು ಬಂದಾಗ ಅರ್ಜುನ್ ಸುಮ್ಮನೆ ಇದ್ದಾಗ ಆರು ಟಿವಿ ಹಚ್ಚಿ ನ್ಯೂಸ್ ಚಾನಲ್ ನೋಡುವಾಗ ಅರ್ಜುನ್ ಹಾಡು ಹಚ್ಚಿದಾಗ ಆರು ಖುಷಿಯಾಗಿ ಹಬ್ಬ, ನ್ಯೂಸ್ ಚಾನಲ್ ಹಾಕಿದರೆ ಹಾಡು ಹತ್ತುತ್ತೆ, ಬಹುಶಃ ರಿಮೋಟ್ ಕೆಟ್ಟಿರಬಹುದು ಎಂದು ಹಾಡು ನೋಡುವಾಗ ಮತ್ತೆ ಅರ್ಜುನ್ ನ್ಯೂಸ್ ಚಾನಲ್ ಹಾಕಿದಾಗ ಈ ಟಿವಿ ಉಸಾಬರಿನೇ ಬೇಡ ಎಂದು ಆಫ್ ಮಾಡಿ ಮಲಗುವಳು. ಮುಂದೆ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಪಕ್ಕದಲ್ಲಿ ಸುಮ್ಮನೆ ಮಲಗುವನು. ಎಷ್ಟೊತ್ತಾದರೂ ಆರುಗೆ ನಿದ್ದೆ ಹತ್ತದೆ ಒದ್ದಾಡುವಾಗ, ಲೇ ಏನೇ ನಿನ್ನ ಒದ್ದಾಟ, ಸುಮ್ಮನೆ ಮಲಗು, ಅದು ನನಗೆ ನಿದ್ದೆ ಬರ್ತಾ ಇಲ್ಲ, ಮತ್ತೆ ಗೀತಾ ರೂಮಲ್ಲಿ ಮಲಗ್ತೀನಿ ಅಂದಿದ್ದೆ ಅಂತಾನೆ. ಈ ಕತೆ ಇನ್ನು ಮುಂದುವರಿಯುತ್ತದೆ. ಯಾರಿಗೆಲ್ಲ ಈ ಸ್ಟೋರಿ ಇಷ್ಟ ಆಗಿದೆಯೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.
ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.